ಪೊಲೀಸ್ ಫೈಲ್. ಸ್ನೇಹಿತರೆ, ಬೆಂಗಳೂರಿನ ಪೊಲೀಸರು ಎಷ್ಟು ದಕ್ಷರು ಅನ್ನೋದಕ್ಕೆ ಈ ಒಂದು ಘಟನೆ ಕೂಡ ಸಾಕ್ಷಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಲಿಕ್ಕಿಲ್ಲ. ನೋಡಿ, ಬೆಂಗಳೂರಿನಲ್ಲಿ ಇನ್ನು ಮುಂದೆ ಬಾಲ ಬಿಚ್ಚುವಂಥ ಪೋಲಿ ಪುಂಡರಾಗಿರ್ಬೋದು ಅಥವಾ ಕಾಮುಕರಾಗಿರ್ಬೋದು ಅಥವಾ ಈ ಗಾಂಜಾ ವಾಲಾಗಳೇನಾದರೂ ಗಾಂಚಲ್ಲಿ ತೋರಿಸಿದ್ರೆ ಅವ್ರಿಗೂ ಕೂಡ ಇಂತಹದೇ ಪರಿಸ್ಥಿತಿ ಎದುರಾಗುತ್ತೆ. ಬಿ ಕೇರ್ಫುಲ್. ಇನ್ನು ಘಟನೆ ಕುರಿತು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡಿ, ರಾತ್ರಿ ಯುವತಿ ಕ್ಯಾಬ್ಗೋಸ್ಕರ ಕಾಯ್ತಾ ನಿಂತಿದ್ದಂಥ ಯುವತಿಯನ್ನ ಅಲ್ಲಿ ದಾರಿನಲ್ಲಿ ಹೋಗ್ತಾ ಇದ್ದ ಗಾಡಿನಲ್ಲಿ ಹೋಗ್ತಾ ಇದ್ದಂಥ ಒಬ್ಬ 42 ವರ್ಷದ ಈ ಪಕ್ಕದ ವಿಂಡೋನಲ್ಲಿ ನೋಡ್ತಾ ಇದ್ದೀರಲ್ಲ, ಈತನ ಹೆಸರು ವಿಜಯ್ ರಾಘವನ್ ಅಂತೇಳಿ, ಸುಮಾರು 42 ವರ್ಷ ಅಂತೇಳಿ ಪೊಲೀಸ್ ಮೂಲದಿಂದ ತಿಳಿದು ಬಂದಿರುವಂಥದ್ದು. ಸೊ ಆತ ತನ್ನ ಕಾಮಚೇಷ್ಟೆಯನ್ನು ಅಂದರೆ ತನ್ನ ಕಪಿಚೇಷ್ಟೆಯನ್ನು ಆ ಯುವತಿಯ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಬರ್ತಾನೆ. ನಿನ್ನ ರೇಟ್ ಎಷ್ಟು ಅಂತೇಳಿ ಅಲ್ಲಿ ಆ ಯುವತಿಯನ್ನು ಚೇಷ್ಟೆ ಮಾಡ್ತಾನೆ, ಕಾಮಚೇಷ್ಟೆಯನ್ನು ಮಾಡ್ತಾನೆ. ಯುವತಿ ಕೂಡಲೇ ಎಚ್ಚೆತ್ಕೊಂಡ ಯುವತಿ, ಸೊ ಅಲ್ಲಿ ಕ್ಯಾಬ್ಗೆ ಕಾಯ್ತಾ ಇದ್ದಂಥ ಆ ಯುವತಿ ತನ್ನ ಬಳಿ ಇದ್ದಂಥ ಮೊಬೈಲನ್ನು ತೆಗೆದುಕೊಂಡು ಅವನು ಮಾತನಾಡುವುದನ್ನು ರೆಕಾರ್ಡ್ ಮಾಡ್ಕೊಡ್ತಾ ಹೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ಅವನಿಗೂ ಕೂಡ ಅರಿವಾಗುತ್ತೆ ಅಂತ ಅನಿಸುತ್ತೆ. ಯಾವಾಗ ರೆಕಾರ್ಡ್ ಮಾಡಿಕೊಂಡು ಆ ಯುವತಿ ಒಂದಷ್ಟು ಎದುರಿಸುವಂಥ ಅವನನ್ನು ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಹಂತಕ್ಕೆ ಬಂದಂಥ ಯುವತಿ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ಮಾದರಿ ಅಂತ ಹೇಳ್ಬೋದು. ಈ ಯುವತಿ ಮಾಡಿದಂಥ ಈ ಒಂದು ಕೆಲಸ ಇದೆಯಲ್ಲ, ಯಾರೊಬ್ಬರು ಕೂಡ ಧೃತಿಗೆಡಬಾರ್ದು. ಹೆಣ್ಮಕ್ಳು ಇಂಥ ಸಂದರ್ಭಗಳನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನೋದು ಈ ಪ್ರಕರಣ ಕೂಡ ಸಾರಿ ಹೇಳ್ತಾ ಇರುವಂಥದ್ದು. ಆ ಯುವತಿ ಧೈರ್ಯದಿಂದ ಹೆದರದೆ ಧೈರ್ಯದಿಂದ ಆತನ ಮಾತುಗಳನ್ನು ಆತ ಕೇಳಿದಂಥ ಆ ಚೇಷ್ಟೆಯನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಅದಾದ ನಂತರ ಆತ ಅಲ್ಲಿಂದ ಎಚ್ಚೆತ್ಕೊಂಡು ಗಾಡಿಯಿಂದ ಅಲ್ಲಿಂದ ಕಾಲು ಕೀಳ್ತಾನೆ. ಅದಾದ ನಂತರ ಯುವತಿ ಮಾಡಿರುವಂಥ ಮತ್ತೊಂದು ಮಾದರಿ ಕೆಲಸ ಅಂದರೆ ಹೆಣ್ಮಕ್ಳು ಈ ರೀತಿಯ ಇಂತಹ ಪರಿಸ್ಥಿತಿಗಳನ್ನು ಹೆಂಗೆ ಎದುರಿಸಬೇಕು, ಹೇಗೆ ಫೇಸ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಆ ಯುವತಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆತ ಅಲ್ಲಿಂದ ಹೆದರಿ ಕಾಲು ಕೀಳ್ತಾನೆ, ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ. ಇಷ್ಟಕ್ಕೆ ಸುಮ್ಮನಾಗದ ಯುವತಿ ಆ ವಿಡಿಯೋವನ್ನು ಪೊಲೀಸರಿಗೆ ಟ್ಯಾಗ್ ಮಾಡುವಂತಹ ಕೆಲಸವನ್ನು, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರಿಗೆ ಆ ವಿಡಿಯೋವನ್ನು ಟ್ಯಾಗ್ ಮಾಡುವಂಥ ಕೆಲಸ ಮಾಡ್ತಾರೆ. ಅದಾದ ನಂತರ ಎಚ್ಚೆತ್ತುಕೊಂಡ ಪೊಲೀಸರು ತನಿಖೆಗಿಳಿತಾರೆ. ರಾಮಮೂರ್ತಿ ನಗರ ಪೊಲೀಸರು ತನಿಖೆಗಿಳಿತಾರೆ. ಹಣ್ಣು ವ್ಯಾಪಾರಿ ವಿಜಯ್ ರಾಘವನ್ ಹಣ್ಣು ವ್ಯಾಪಾರಿ ಸ್ಥಳೀಯ ಅನ್ನೋದು ಗೊತ್ತಾಗುತ್ತೆ. ಆತನನ್ನು ಬಂಧಿಸಿ FIR ಕೂಡ ದಾಖಲು ಮಾಡಿ ಇದೀಗ ಕಾನೂನು ಕ್ರಮವನ್ನು ಜರುಗಿಸಿರುವಂಥದ್ದು. ನೋಡಿ, ಇಂತಹ ಘಟನೆಗಳು ಪದೇ ಪದೇ ಈ ರೀತಿಯ ತಪ್ಪುಗಳು ಮಾಡಿದಂಥ ಸಂದರ್ಭದಲ್ಲಿ ಎಂತಹ ಶಿಕ್ಷೆಗೆ ಒಳಗಾಗಬೇಕಾಗುತ್ತೆ ಅನ್ನೋದಕ್ಕೆ ಇಂತಹ ವಿಡಿಯೋಗಳು ಅಥವಾ ಇಂತಹ ಘಟನೆಗಳು ಸಾಕ್ಷಿಯಾಗುತ್ತೆ. I'm recording 10,000. Yeah? For what? Where? Huh? Oh yeah. Should I give the police complaint? Why the asking me? Who the I'm recording. I'm recording. I'm gonna post this. 10,000. Yeah? For what? ಪೊಲೀಸ್ ಫೈಲ್.